ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಪೊಲೀಸರಿಂದ ಫೈರಿಂಗ್ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಬೆಳಗ್ಗೆನೆ ಗುಂಡಿನ ಹೊಡೆತ ಮಾಡಲಾಗಿದ್ದು ರೌಡಿ ಶೀಟರ್ ಮೇಲೆ ಪೊಲೀಸರಿಂದ ಫೈರಿಂಗ್ ನಡೆಸಲಾಗಿದೆ. ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಶೂಟೌಟ್ ಮಾಡಲಾಗಿದ್ದು ಮಲ್ಲಿಕ್ ತಾಜುದ್ದೀನ್ ಆಧೋನಿಗೆ ಗುಂಡೇಟು ಹಾಕಲಾಗಿದೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ರೌಡಿ ಶೀಟರ್ ಮಲ್ಲಿಕ್ ತಾಜುದ್ದೀನ್ ಆಧೋನಿ ಆಟೋ ಚಾಲಕನಾಗಿದ್ರು. ಇವರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನ ಮಾಡಿಕೊಂಡಿರ್ತಾರೆ. ರೌಡಿಗಳ ನಡುವೆ ನಡೆದಿರುವಂತಹ ಗಲಾಟೆ ಈ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡೋದಕ್ಕೆ ಯತ್ನಿಸ್ತಾರೆ. ಈ ವೇಳೆ ಆರೋಪಿಯ ಮೇಲೆ ಗುಂಡು ಹಾರಿಸಿ ಈತನನ್ನ ಬಂಧಿಸಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ಹುಬ್ಬಳ್ಳಿಯಲ್ಲಿ ಬೆಳಗ್ಗೆನೆ ಪೊಲೀಸರಿಂದ ಆರೋಪಿಯ ಮೇಲೆ ಫೈರಿಂಗ್ ಅನ್ನ ನಡೆಸಲಾಗಿದೆ. ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ದ ಆರೋಪಿ ಅನ್ನುವಂತಹ ಕಾರಣಕ್ಕಾಗಿ ಯಾವ ವಿಚಾರಕ್ಕೆ ಗಲಾಟೆ ನಡೆದಿತ್ತು, ಈ ಕುರಿತ ಡೀಟೇಲ್ಸ್ ಏನಿದೆ? ಪ್ರಿಯ, ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದು ಮಾಡಿದೆ. ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗ್ಗೆ ಸುಮಾರು 5 ಗಂಟೆಯಿಂದ ಹಿಡಿದು 6:15 ಒಳಗೆ ನಡೆದಂತ ಘಟನೆ ಇದು. ಹುಬ್ಬಳ್ಳಿಯ ರೌಡಿ ಶೀಟರ್ ಏನಿದ್ದಾನೆ, ಆಟೋ ಚಾಲಕನಾಗಿದ್ದಾನೆ ಮಲಿಕ್ ತಾಜುದ್ದೀನ್ ಆಧೋನಿ, ನಿನ್ನೆ ಕುರಿತಂತೆ ಒಂದು ರೌಡಿಗಳ ಗಲಾಟೆ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಗಲಾಟೆ ಆಗಿತ್ತು, ಹೊಡೆದಾಡಿಕೊಂಡಿದ್ರು. ಈ ಸಂಬಂಧಪಟ್ಟಂತೆ ಇವತ್ತು ಹುಬ್ಬಳ್ಳಿಯ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿಯ ಪೊಲೀಸರು ಆತನನ್ನ ಹಳೆ ಹುಬ್ಬಳ್ಳಿಯ ರಾಘವೇಂದ್ರ ಕಾಲೋನಿಯ ಸ್ಮಶಾನ ಹತ್ತಿರ ಬಂಧನ ಮಾಡ್ಲಿಕ್ಕೆ ಹೋಗಿದ್ರು. ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆ ಮಾಡ್ಲಿಕ್ಕೆ ಹೋಗಿದ್ರು. ವಿಚಾರಣೆ ಮಾಡೋ ವೇಳೆ ಪೊಲೀಸರನ್ನು ತಪ್ಪಿಸಿಕೊಂಡು ಜೊತೆಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದ ಈ ಮಲಿಕ್ ತಾಜುದ್ದೀನ್ ಆಧೋನಿ, ಜೊತೆಗೆ ಈತನ ಮೇಲೆ ಹಲವಾರು ಕೇಸ್ಗಳಿವೆ, ಅನೇಕ ಪ್ರಕರಣಗಳಿವೆ. ಆದ್ರೆ ಈ ಕುರಿತಂತೆ ಸಹ ಈತನನ್ನು ಯಾವುದೇ ರೀತಿ ಪೊಲೀಸರು ಬಂಧನ ಮಾಡಿರಲಿಲ್ಲ ಈ ಹಿಂದೆ. ಈಗ ಬೆಳಗ್ಗೆ ಈತ ಪೊಲೀಸರ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ PSI ಸೇರಿದ ವಿಶ್ವನಾಥ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಇದ್ರೆ ಶರೀಫ್ ನದಾಫ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದ. ಹಲ್ಲೆ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಈತರ ಮೇಲೆ ಗುಂಡಿನ ದಾಳಿ ಮಾಡಿದರೆ ಈ ಕುರಿತಂತೆ ಇಬ್ಬರು ಇನ್ಸ್ಪೆಕ್ಟರ್ ವಿಶ್ವನಾಥ್ ಆಲ್ಕಟ್ಟೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಶರೀಫ್ ನದಾಫ್ ಗಾಯ ಆಗಿದ್ದ ಮತ್ತು ಜೊತೆಗೆ ಆರೋಪಿಗೂ ಸಹ ಗಾಯ ಆಗಿದ್ದು ಹುಬ್ಬಳ್ಳಿಯ KMCR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗುತ್ತಿದೆ. ಈ ಕುರಿತಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಇಬ್ಬರು ಆರೋಪಿಗಳಿರ್ಬೋದು, ಪೊಲೀಸರ ಆರೋಗ್ಯ ಸಹ ವಿಚಾರಣೆ ಮಾಡಿದ್ದಾರೆ. ಈ ಕುರಿತ ಒಂದು ಮಾಹಿತಿಯನ್ನ ಈಗ ಪೊಲೀಸ್ ಕಮಿಷನರ್ ಕೊಡ್ತಾ ಇದ್ದಾರೆ. ಏನೆಲ್ಲ ಈ ಮೇಲೆ ಮಲಿಕ್ ತಾಜುದ್ದೀನ್ ಆಧೋನಿ ಮೇಲೆ ಪ್ರಕರಣ ಇದ್ದು ಮತ್ತು ಯಾವ ರೀತಿ ತಪ್ಪಿಸ್ಕೊಂಡು ಹೋಗಿದ್ದ ಮತ್ತು ಈ ಮೇಲೆ ಈಗಾಗಲೇ FIR ಅಂತ ದಾಖಲಾಗಿದೆ. 9 ಮಂದಿಗಳ ಮೇಲೆ ಆರೋಪಿಗಳ ಮೇಲೆ ಒಂದು FIR ದಾಖಲು ಮಾಡಿದ್ದಾರೆ. A1 ಆರೋಪಿಯನ್ನಾಗಿ ಮಲಿಕ್ ತಾಜುದ್ದೀನ್ ಆಧೋನಿ ಮಾಡಲಾಗಿದೆ. 9 ಮಂದಿ ಮೇಲೆ ಆರೋಪಿ ಯಾರ್ಯಾರನ್ನ ಬಂಧನ ಮಾಡಲಾಗಿದೆ ಬಗ್ಗೆ ಮಾಹಿತಿಯನ್ನು ಇಷ್ಟರಲ್ಲೇ ಕೊಳ್ಳಿದ್ದಾರೆ. ಪ್ರಿಯಾ, ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.